ನಮಸ್ಕಾರ ಫ್ರೆಂಡ್ಸ್, ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಬಂದು ಸದ್ದಾಮ್ ಅಂತೇಳಿ. ನಾನೊಬ್ಬ MA ಎಕನಾಮಿಕ್ಸ್ ಸ್ಟೂಡೆಂಟ್. ಇದೇ ರೀಸೆಂಟ್ ಇಯರ್ನಲ್ಲಿ MA ಎಕನಾಮಿಕ್ಸ್ ಮುಗಿದಿದೆ. ಹಾಗೆ ನಂದು MA KCET ಸಹ ಆಗಿದೆ. ನಾನು ನಿಮಗೆ ಇನ್ನು ಮುಂದೆ ಸಿಂಪಲ್ ಆಗಿ ಯಾವ ರೀತಿ ಎಕನಾಮಿಕ್ಸನ್ನು ಕಲಿಯೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲೇದಾಗಿ ವಾಟ್ ಈಸ್ ಎಕನಾಮಿಕ್ಸ್ ಅಂತೇಳಿ. ಎಕನಾಮಿಕ್ಸ್ ಅಂದರೆ ಏನಪ್ಪ ಎಂಬುದನ್ನು ಇವತ್ತಿನ ಒಂದು ಸೆಷನ್ನಲ್ಲಿ ತಿಳ್ಕೊಳ್ಳೋಣ. ಎಕನಾಮಿಕ್ಸ್ ಅಂದರೆ ಏನು ಸಿಂಪಲ್ ಆಗಿ ಹೇಳಬೇಕಾದ್ರೆ, ಮಾನವನ ಬಯಕೆಗಳು ಅಪರಿಮಿತವಾಗಿವೆ, ಆದರೆ ಅದಕ್ಕೆ ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳು ಅತಿ ಕೆಳ ಮಟ್ಟದಲ್ಲಿವೆ. ಅದನ್ನು ನಾವು ಯಾವ ರೀತಿಯಾಗಿ ಆ ಕೆಳಮಟ್ಟದಲ್ಲಿರೋದನ್ನು ಯಾವ ರೀತಿ ಚೂಸ್ ಮಾಡಬೇಕು, ಈ ಒಂದು ಚಾಯ್ಸ್ ಮೇಕಿಂಗ್ ಪ್ರೋಸೆಸ್ ಅನ್ನು ತಿಳಿಸುವಂಥ ಒಂದು ಪ್ರೋಸೆಸ್ಸೇ ಎಕನಾಮಿಕ್ಸ್ ಅಲ್ಲಿ ಕಾಣ್ತೀವಿ. ಎಕ್ಸಾಂಪಲ್ಗೆ ನಾವು ಏನು ಹೇಳೋದಪ್ಪ ಅಂದರೆ, ಎಕ್ಸಾಂಪಲ್ಗೆ ನಮ್ಮ ಹತ್ರ 100 ರೂಪೀಸ್ ಇದೆ ಅಂತ ತಿಳ್ಕೊಳ್ಳಿ. 100 ರೂಪೀಸ್ ಇದೆ, ಅದನ್ನು ನಾವು ನಮ್ಮ ಅಗತ್ಯಕ್ಕೆ ಯಾವ ರೀತಿ ಬಳಸ್ಕೊಳ್ಬೇಕು. ಎಕ್ಸಾಂಪಲ್ಗೆ 100 ರೂಪೀಸ್ ಇದೆ, ಅದರಲ್ಲಿ ನಾವು ನಮಗೆ ಅಗತ್ಯ ಏನೇನಪ್ಪ ಇದೆ ಅಂದರೆ, ನನಗೆ ಒಂದು ಪುಸ್ತಕ ಬೇಕು, ಇನ್ನೊಂದು ಅದಕ್ಕೆ ಪೆನ್ ಬೇಕು, ಥರ್ಡ್ ಒನ್ ಏನು ಬೇಕು, ಥರ್ಡ್ ಒನ್ ಡಸ್ಟರ್ ಅಂತ ತಿಳ್ಕೊಳ್ಳಿ. ಇವು 3 ಅಗತ್ಯ ಇದೆ ನನಗೆ ಎಕ್ಸಾಂಪಲ್ಗೆ. ಆದರೆ 100 ರೂಪೀಸ್ ಎಲ್ಲ 3 ಖರೀದಿಸೋಕ್ಕಾಗುತ್ತಾ? ಆಗಲ್ಲ. ಅವಾಗ ನಾವು ಏನು ಮಾಡ್ಬೇಕಾಗತ್ತೆ, ನಮಗೆ ಪ್ರೆಸೆಂಟ್ ಆಗಿ ನಮ್ಗೆ ಅಗತ್ಯ ಯಾವುದಿದೆ, ನಾನು ಬೋರ್ಡ್ ಬಳಸ್ತಾ ಇದ್ದೀನಪ್ಪ, ನನಗೆ ಡಸ್ಟರ್ ಬೇಕು, ಪ್ರೆಸೆಂಟ್ ಆಗಿ ಡಸ್ಟರ್ ಬೇಕು, ಪುಸ್ತಕ ಪೆನ್ ಬೇಕಾಗಿದೆ. ಈ ಡಸ್ಟರ್ ಬೇಕು ಎಂಬ ಒಂದು ಚಾಯ್ಸ್ ಮೇಕಿಂಗ್ ಪ್ರೋಸೆಸ್ ಅನ್ನು ತಿಳಿಸುವಂತ ವಿಧಾನವೇ ಎಕನಾಮಿಕ್ಸ್. ಇಷ್ಟೇ ಸಿಂಪಲ್ ಆಗಿ ಹೇಳೋದು, ಒಂದು ಚಾಯ್ಸ್ ಮೇಕಿಂಗ್. ಈ ಚಾಯ್ಸ್ ಮೇಕಿಂಗ್ ಪ್ರೋಸೆಸ್ ಅನ್ನು ತಿಳಿಸುವಂತ ವಿಧಾನವನ್ನು ನಾವು ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಅಷ್ಟೇ. ಹೇಳಿದಾಗೆ ಎಕನಾಮಿಕ್ಸ್ ಅಂದ್ರೆ ಏನಪ್ಪ, ಡೆಫಿನೇಷನ್ ಏನಪ್ಪಾ ಅಂತಂದ್ರೆ, ಮೀನಿಂಗ್ ವಾಟ್ ಈಸ್ ಎಕನಾಮಿಕ್ಸ್ ಅಂತ, ಉತ್ಪಾದನೆ, ವಿತರಣೆ, ವಿನಿಮಯ ಮತ್ತು ಉಪಯೋಗದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ. ಮೀನ್ಸ್ ಪ್ರೊಡಕ್ಷನ್ ಬಗ್ಗೆ ಮತ್ತು ಸಪ್ಲೈ ಬಗ್ಗೆ, ಯಾವ ರೀತಿ ಇಂಪೋರ್ಟ್ ಔಟ್ಪುಟ್ ಆಗುತ್ತೆ ಎಂಬುದ್ರ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರವಾಗಿದೆ. ಇದರಿಂದ ಏನಪ್ಪ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ಸ್. ಎಕನಾಮಿಕ್ಸ್ ಎಂಬ ಒಂದು ಸಬ್ಜೆಕ್ಟ್ನಿಂದ, ಒಂದು ಆರ್ಥಿಕ ವಿಚಾರದಿಂದ ಈ ಮಾನವನ ಆರ್ಥಿಕ ಸಲಹೆಗಳಿಗೆ ಯಾವೆಲ್ಲ ಬೆನಿಫಿಟ್ಸ್ ಆಗ್ತಾ ಇದೆ, ಇಂಪಾರ್ಟೆನ್ಸ್ ಅಂದ್ರೆ ಒಂದೇದಂದ್ರೆ ಹಣವನ್ನು ಹೇಗೆ ಬಳಕೆ ಮಾಡುವುದು. ಈಗ ಎಕನಾಮಿಕ್ಸ್ ಅಲ್ಲಿ ಏನು ತಿಳಿಸುತ್ತೆ ಅಂದ್ರೆ, ಹಣವನ್ನು ಯಾವ ರೀತಿ ಹೂಡಿಕೆ ಮಾಡಬೇಕು, ಅದನ್ನು ಯಾವ ಒಂದು ಪ್ಲಾನಿಂಗ್ ಉಪಯೋಗಿಸ್ಬೇಕು, ನಾವು ಎಲ್ಲಿ ಹೂಡಿಕೆ ಮಾಡಿದ್ರೆ ಎಷ್ಟು ಲಾಭ ಬರುತ್ತೆ, ಎಷ್ಟು ನಷ್ಟ ಆಗುತ್ತೆ ಎಂಬುದನ್ನು ಒಂದು ಈ ಎಕನಾಮಿಕ್ಸ್ ಅಂಶವನ್ನು ತಿಳಿಸುತ್ತದೆ. ಎರಡನೇದು ಬಂದು ಸರಿಯಾದ ಆರ್ಥಿಕ ನಿರ್ಧಾರ. ಈಗ ನಾವು ಆರ್ಥಿಕ ವರ್ಷದಲ್ಲಿ ಒಂದು ಬಜೆಟ್ ಅನ್ನು ನೋಡ್ತೀವಿ. ಈಗ ಕೇಂದ್ರ ಬಜೆಟ್ ಅಂತ ಆಗಿರ್ಬೋದು, ಮತ್ತು ರಾಜ್ಯ ಬಜೆಟ್ ಅಂತ ಆಗಿರ್ಬೋದು. ಅದರಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಮುಂದೆ ನಮ್ಮ ಜನಕ್ಕೆ ಯಾವ ರೀತಿ ಆರ್ಥಿಕವಾಗಿ ಉಪಯೋಗ ಆಗುತ್ತವೆ ಎಂಬುವಂಥ ಪ್ಲಾನಿಂಗ್ಗಳನ್ನು ಅರ್ಥಿಕೊಳ್ಳೋಕ್ಕೆ ಈ ಒಂದು ಎಕನಾಮಿಕ್ಸ್ ಸಹಾಯಕವಾಗುತ್ತೆ. ಥರ್ಡ್ ಒನ್ ಆರ್ಥಿಕ ನಿರ್ವಹಣೆ. ಈ ಕಾಮನ್ ಆಗಿ ನಮ್ಮ ಮನೇಲಿ ನಿಮ್ಮನ್ನೆಲ್ಲ ನೋಡ್ತಿರ್ತೀವಿ. ನಾವು ಹಣಕಾಸುಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಎಷ್ಟು ತೊಗೊಳ್ಬೇಕು, ಎಷ್ಟು ಇಡಬೇಕು, ಯಾವ ರೀತಿ ಖರ್ಚು ಮಾಡಬೇಕು ಎಂಬ ಒಂದು ಅಂಶಗಳನ್ನು ನಾವು ಪರಿಗಣನೆ ತಗೊಳ್ತೀವಲ್ವ. ಅದೇ ರೀತಿ ಈ ಎಲ್ಲ ಅಂಶಗಳನ್ನು ಈ ಒಂದು ಎಕನಾಮಿಕ್ಸ್ ಎಂಬ ಒಂದು ಯೂನಿವರ್ಸಲ್ಲಿ ಅತ್ಯಂತ ಮೋಸ್ಟ್ ಆಗಿ ಯೂಸ್ ಆಗುವಂಥ ಒಂದು ಸಬ್ಜೆಕ್ಟ್ ಅಂತ ಹೇಳ್ಬೋದು. ಈಗ ಯಾಕಂದ್ರೆ ನಾವು ನಮ್ಮಲ್ಲೂ ಇದೆ, ನಿಮ್ಮಲ್ಲೂ ಇದೆ ಎಕನಾಮಿಕ್ಸ್. ದಿನನಿತ್ಯವಾಗಿ ನಾವು ಎಕನಾಮಿಕ್ಸ್ನ ಯೂಸ್ ಮಾಡ್ತೀವಿ, ಆದರೆ ಡಿಫೈನ್ ಮಾಡಿಲ್ಲ. ಡಿಫೈನ್ ಅಂದ್ರೆ ಏನು, ನಾವು ದಿನನಿತ್ಯ ಬಳಸ್ತಿದ್ದೀವಿ, ನೀವು ದಿನನಿತ್ಯ ಎಕನಾಮಿಕ್ಸ್ನ ಬಳಸ್ತಾ ಇದ್ದೀವಿ, ಆದರೆ ಯಾವ ರೀತಿ ಅಂತ ಗೊತ್ತಿಲ್ಲ ಅಷ್ಟೇ. ಈಗ ನಿಮ್ಗೆ ಇದರಿಂದ ಗೊತ್ತಾಗುತ್ತೆ ಯಾವ ರೀತಿ ನಾವು ಎಕನಾಮಿಕ್ಸ್ ಅನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇವೆ ಎಂಬುದನ್ನು ನೀವು ಇದೇ ಒಂದು ಸಂಪೂರ್ಣ ವಿಡಿಯೋದಿಂದ ಅರ್ಥಕೊಳ್ಳಬಹುದಾಗಿದೆ. ತಿಳಿಸಿದಂತಹ ಈ ಎಲ್ಲ ಇಂಪಾರ್ಟೆನ್ಸ್ ಗಳಿಂದಾಗಿ ಎಕನಾಮಿಕ್ಸ್ ನಮಗೂ ನಿಮ್ಮೆಲ್ಲರಿಗೂ ಯೂಸ್ ಆಗ್ತಾ ಇದೆ ಅಂತ ನಾವು ಈ ಒಂದು ಅಂಶಗಳಿಂದ ತಿಳ್ಕೊಳ್ಬೇಕಾಗುತ್ತೆ. ನಾನು ತಿಳಿಸಿದಂತಹ ಈ ಎಲ್ಲ ಎಕನಾಮಿಕ್ಸ್ ಇಂಪಾರ್ಟೆನ್ಸ್ ಗಳಿಂದಾಗಿ, ಇದಕ್ಕಾಗಿ ಈ ಒಂದು ಎಲ್ಲ ಕಾರಣಕ್ಕಾಗಿ ಎಕನಾಮಿಕ್ಸ್ ನಮ್ಮೆಲ್ಲರಿಗೂ ಇಂಪಾರ್ಟೆಂಟ್ ಆಗಿದೆ. ಫ್ರೆಂಡ್ಸ್, ನನ್ನ ಒಂದು ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.